ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಇರುತ್ತೆ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ, ಹುಷಾರಾಗಿದ್ದೀರಾ ಸ್ನೇಹಿತರೆ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ ದ್ವಾದಶ ರಾಶಿಗಳ ರಾಶಿಫಲ 2026 ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಅದರಲ್ಲಿ ವೃಷಭ ರಾಶಿ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋಗಳಿಗೆ ಹೋಗೋಣವಾ? ಅದಕ್ಕೆ ಮೊದಲು ಒಂದು ಸಣ್ಣ ಇನ್ಫಾರ್ಮೇಷನ್ ನಿಮಗೆ. ನಾನು ಈ 7 ನಗರಗಳಲ್ಲಿ 1-to-1 ಅಪಾಯಿಂಟ್ಮೆಂಟ್ಗೆ ನಿಮ್ಗೆ ಸಿಗ್ತೀನಿ. ಬೆಂಗಳೂರಲ್ಲಿ ಯಾವಾಗಲೂ ಇರ್ತೀನಿ. ಅಂದ ಬೆಂಗಳೂರು, ಆಮೇಲೆ ಹೈದರಾಬಾದ್, ತಿರುಪತಿ, ವಿಜಯವಾಡ, ಚೆನ್ನೈ, ಈವನ್ ಇನ್ ಮುಂಬೈ ಆ್ಯಂಡ್ ಡೆಲ್ಲಿ, ಈ 7 ನಗರಗಳಲ್ಲಿ ನಾನು 1-to-1 ಅಪಾಯಿಂಟ್ಮೆಂಟ್ಗೆ ಸಿಗ್ತೀನಿ. ಟೆಂಟೇಟಿವ್ ಡೇಟ್ಸು ನಾನು ಯಾವಾಗ ಬರ್ತೀನಿ ಅನ್ನೋದನ್ನು ಈ ಕೆಳಕಂಡ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೋಬೋದು. ಓಕೆ, ನಿಮ್ಮ ನ್ಯೂಮರಾಲಜಿ ಪ್ರಕಾರ ಹೇಗಿದೆ ನಿಮ್ಮ ನೇಮ್ ಆ್ಯಂಡ್ ನಿಮ್ಮ ಬಿಸ್ನೆಸ್ ನೇಮ್, ಅಸ್ಟ್ರಾಲಜಿ ಪ್ರಕಾರ ಪ್ಲಾನೆಟರಿ ಪೊಸಿಷನ್ಸ್ ಹೇಗಿದೆ, ವಾಸ್ತು ಪ್ರಕಾರ ಯಾವ ಲಕ್ಕಿ ಡೈರೆಕ್ಷನ್ಸ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಿಸ್ನೆಸ್ ನೇಮು, ಲೋಗೋ, ಕಲರ್ ಕಾಂಬಿನೇಷನ್ಸ್ ಯಾವ ಥರ ಇದ್ದರೆ ಒಳ್ಳೆಯದು, ಟೋಟಲ್ ನಿಮ್ಮ ಪರ್ಸ್ನಲ್ ಬಿಸ್ನೆಸ್ ಎಲ್ಲ ರೀತಿಯೂ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಪ್ರಕಾರ ನನ್ನನ್ನು 1-to-1 ಕನ್ಸಲ್ಟ್ ಮಾಡಿ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ಸರಿ ಆ ಸಮಸ್ಯೆಯಿಂದ ಹೊರಬರ್ತಕ್ಕಂಥದ್ದಕ್ಕೆ ಪರ್ಸ್ನಲ್ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ಬಹಳ ಜನ ಗುರುಜಿ ಅಸ್ಟ್ರಾಲಜಿ ಕನ್ಸಲ್ಟೇಷನ್ ನೋಡಿದ್ದಾಯಿತು, ನ್ಯೂಮರಾಲಜಿ ಕನ್ಸಲ್ಟೇಷನ್ ನೋಡಿದ್ದಾಯಿತು, ವಾಸ್ತು ಕನ್ಸಲ್ಟೇಷನ್ ನೋಡಿದ್ದಾಯಿತು, ಟ್ಯಾರೆಟ್ ರೀಡಿಂಗ್ ಮಾಡಿದ್ದಾಯಿತು, ಎಲ್ಲ ಸಾಕಾಗಿ ಯಾವುದ್ರಲ್ಲಿ ನಮ್ಗಂತ ಯಾವ ಇಂಪ್ರೂವ್ಮೆಂಟ್ಸು ಕಂಡು ಬಂದಿಲ್ಲ, ಸಾಕು ನಮ್ಮ ಮನೆ ಬರೀ ಇದ್ದಂಗೆ ಆಗ್ಬಿಡ್ಲಿ ಅನ್ನೋ ರೀತಿಯಲ್ಲೇ ಯಾರಾದರೂ ಯೋಚನೆ ಮಾಡ್ತಾಯಿದ್ರೆ ನಿಮ್ಮಗಳಿಗೋಸ್ಕರನೇ ಡಿಸೈನ್ ಮಾಡಿರೋದು ಈ 3 ದಿನದ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ ವರ್ಕ್ಶಾಪ್. ಶುಕ್ರವಾರ, ಶನಿವಾರ, ಭಾನುವಾರ ಈ 7 ನಗರಗಳಲ್ಲಿ ನಡೆಯುತ್ತೆ. ಬೆಂಗಳೂರು, ಚೆನ್ನೈ, ಆಮೇಲೆ ಹೈದರಾಬಾದ್, ವಿಜಯವಾಡ, ತಿರುಪತಿ, ಮುಂಬೈ ಆ್ಯಂಡ್ ಡೆಲ್ಲಿಯಲ್ಲಿ ನಡೆಯುತ್ತೆ. ಯಾರ್ಯಾರು ಇಂಟ್ರೆಸ್ಟೆಡ್ ಇದೆಯೋ ಈಗಲೇ ಇದನ್ನು ಬುಕ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಟೆಂಟೇಟಿವ್ ಡೇಟ್ಸು ನನ್ನ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದೆ ಅಂದರೆ ನನ್ನ ಅಸಿಸ್ಟೆಂಟ್ಸ್ ನಿಮ್ಗೆ ಹೇಳ್ಕೊಡ್ತಾರೆ. ನನ್ನ 30 ವರ್ಷದ ಅನುಭವವನ್ನು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದಲ್ಲಿ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3, ವಾಲ್ಯೂಮ್ 4 4 ಪುಸ್ತಕಗಳಾಗಿ ನಿಮಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ಸಾಲ್ಡಿಯನ್ ನ್ಯೂಮರಾಲಜಿ, ಆಮೇಲೆ ನಾಡಿ ಅಸ್ಟ್ರಾಲಜಿ, ಆಮೇಲೆ ವೇದಿಕ್ ವಾಸ್ತು, ಈವನ್ ಪಾಮಿಸ್ಟ್ರಿ, ಟಾರೆಟ್ ಪಿಕ್ಚರ್ ಮೂಲಕ ಓಕೆ ಯಾವ ನೇಮ್ ನಂಬರ್ ನಿಮ್ಮ ಕಾಲಿಂಗ್ ನೇಮ್ ನಂಬರ್ ಆಗಿದ್ದರೆ ಚೆನ್ನಾಗಿರುತ್ತೆ, ಹಾರಿಜಾಂಟಲ್ ವ್ಯಾಲ್ಯೂ ಏನಿರಬೇಕು, ಪಿರಮಿಡ್ ವ್ಯಾಲ್ಯೂ ಏನಿರಬೇಕು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೂಡ ಇದರಲ್ಲಿ ಸಿಗುತ್ತೆ. ಓಕೆ, 3 ದಿನದ ವರ್ಕ್ಶಾಪಲ್ಲಿ ಕೊಡ್ತೀವಿ. ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಮೂಲಾಧಾರದಲ್ಲಿರ್ತಕ್ಕಂಥ ಕುಂಡಲಿನಿ ಶಕ್ತಿಯನ್ನು ಆಜ್ಞಾ ಚಕ್ರಕ್ಕೆ, ಸಹಸ್ರಾರ ಚಕ್ರಕ್ಕೆ ಆಕ್ಟಿವೇಟ್ ಮಾಡಿ ಕೊಡ್ತೀವಿ. ಕುಂಡಲಿನಿ ಯೋಗನ ಹೇಳ್ಕೊಡ್ತಾ ಇದ್ದೀವಿ. ತುಂಬ ದೊಡ್ಡ ವಿಷಯ. ಅದನ್ನು ನೀವು ಕಲ್ತ್ರಿ ಅಂದರೆ, ಕುಂಡಲಿನಿ ಯೋಗ ಪ್ರಾಕ್ಟೀಸ್ ಮಾಡೋಕ್ಕೆ ಪ್ರಾರಂಭಿಸ್ಬಿಟ್ರಿ ಅಂದರೆ ನೀವು ಯಾರು ಅಂತಲೂ ತಿಳ್ಕೊಂಬಿಡ್ತೀರಾ, ನಿಮ್ಮ ಎದುರುಗಡೆ ಯಾರಿದ್ದಾರೆ ಅಂತಲೂ ತಿಳ್ಕೊಂಬಿಡ್ತೀರಾ, ಇಡೀ ವಿಶ್ವ ಹೆಂಗೆ ನಡೀತಿದೆ ಅನ್ನೋದ್ರ ಬಗ್ಗೆನೂ ನಿಮಗೆ ಗೋಚರ ಆಗ್ಬಿಡುತ್ತೆ. ಅಗೋಚರವಾದಂಥ ವಿಷಯಗಳು ಕೂಡ ಗೋಚರ ಆಗ್ಬಿಡುತ್ತೆ. ಇದ್ರ ಜೊತೆಗೆ ನಿಮಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್, ವಾಮಾಚಾರ ಈ ಥರ ಏನಾದರೂ ಮಾಡಿ ನಿಮ್ಮ ಆಕರ್ಷಣ ಶಕ್ತಿಯನ್ನು, ನಿಮ್ಮ ವಾಕ್ಚಾತುರ್ಯವನ್ನು, ಇಲ್ಲ ನಿಮ್ಮ ಲಕ್ಷ್ಮೀ ಕಟಾಕ್ಷವನ್ನು ಬಂಧಿಸಿಟ್ಟಿದ್ರೆ ಅದಿಲ್ಲಿಂದ ಈಚೆ ಬರ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆನೂ ನಾವು ಹೇಳ್ಕೊಡ್ತಿದ್ದೀವಿ. ಸೊ ಲಿಮಿಟೆಡ್ ಸೀಟ್ಸೇ ಇರ್ತದೆ. ಅದರಿಂದ ಈ ಕೂಡಲೇ ನೀವು ಅದನ್ನು ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. ವೃಷಭ ರಾಶಿಯವರಿಗೆ 2026 ಗುರು ಬದಲಾವಣೆ ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಹೇಗಿರುತ್ತೆ? 2/6/2026 ಮಂಗಳವಾರ ಗುರು ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಹೋಗ್ತಾನೆ. ಉಚ್ಚ ಸ್ಥಿತಿಯಲ್ಲಿ ಇರ್ತಾನೆ ಗುರು. ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ, ಫಸ್ಟ್ ನೋಡಿ ಪ್ಲಾನೆಟರಿ ಪೊಸಿಷನ್. ವೃಷಭ ರಾಶಿ ರಾಶ್ಯಾಧಿಪತಿ ಶುಕ್ರ ಎಲ್ಲಿದ್ದಾರೆ ಅಂತ ಹೇಳಿದ್ರೆ 2ನೇ ಮನೆ, ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ ಅಂತ ಹೇಳ್ತಕ್ಕಂಥ ಸ್ಥಳದಲ್ಲಿ ಇದ್ದಾರೆ. ಧನಸ್ಥಾನದಲ್ಲಿ ರಾಶ್ಯಾಧಿಪತಿ ಶುಕ್ರ ಇದ್ದರೆ ಹೇಗಿರುತ್ತೆ? ವಿಪರೀತ ರಾಜಯೋಗ. ಅದೇ ರೀತಿ ಧನಸ್ಥಾನಾಧಿಪತಿ ಬುಧ ಧನಸ್ಥಾನದಲ್ಲೇ ಇದ್ದಾನೆ, ಸ್ವಂತ ಮನೆಯಲ್ಲಿ. ವೃಷಭ ರಾಶಿಗೆ ಧನಸ್ಥಾನಾಧಿಪತಿನೂ ಬುಧನೇ, ಪೂರ್ವ ಪುಣ್ಯಾಧಿಪತಿನೂ ಬುಧನೇ, 2ನೇ ಮನೇಲಿ ಇದ್ದಾರೆ. ಇನ್ನೇನು ಬೇಕು?
ಇದು ಎರಡು ಈ ಪ್ಲಾನೆಟರಿ ಪೊಸಿಷನ್ ಒಂದು ನೋಡ್ಬಿಟ್ಟು ಹೇಳ್ಬಿಡ್ಬೋದು ಇವರಿಗೆ ಈ ವರ್ಷ ಬಂದು ಗುರು ಬದಲಾವಣೆ ವೃಷಭ ರಾಶಿಯವರಿಗೆ ಅದೃಷ್ಟದ ಮೇಲೆ ಅದೃಷ್ಟವನ್ನ ತಂದು ಕೊಡುತ್ತೆ ಅಂತ. ಆಮೇಲೆ ವೃಷಭ ರಾಶಿಯವರಿಗೆ 7, 8, 9 10ನೇ ಮನೇಲಿ ರಾಹು, 10ನೇ ಮನೇಲಿ ರಾಹು, 4ನೇ ಮನೇಲಿ ಕೇತು. ಒಂದು ಸ್ವಲ್ಪ ಡಿಸ್ಟರ್ಬ್ ಆಗೋ ಸಂದರ್ಭಗಳು ಅದೊಂದು ಇರ್ಬೋದು, ಪಾಯಿಂಟ್ ಅಷ್ಟೇ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಗುರು ಬಂದು ವೃಷಭ ರಾಶಿಗೆ 8ನೇ ಅಧಿಪತಿ, ಅವರು 3ನೇ ಮನೇಲಿ ಇದ್ದಾರೆ, ಉಚ್ಚ ಸ್ಥಿತಿಯಲ್ಲಿದ್ದಾರೆ. ಅದು ಉಚ್ಚ ಸ್ಥಿತಿಯಲ್ಲಿರೋದ್ರಿಂದ ಉಚ್ಚ ಗ್ರಹಗಳು ಯಾವತ್ತೇ ಆಗಲಿ ಭಾರಿ ಕೆಟ್ಟದ್ದು ಮಾಡ್ತಕ್ಕಂಥ ವಿಷಯಗಳೆಲ್ಲ ಕಮ್ಮಿ. ಇದೆಲ್ಲದಕ್ಕಿಂತಲೂ ಒಂದು ದೊಡ್ಡ ವಿಷಯ ಇವ್ರಿಗೆ ಏನಂದ್ರೆ, ಅದು ಒಂದು ಸ್ವಲ್ಪ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ ಹೇಳ್ಬೋದು. ಒಂದು 20% ಈ ರಾಹು ಮತ್ತೆ ಕೇತು ಮತ್ತೆ ಗುರು 3ನೇ ಮನೇಲಿರೋದು. ಅದು ಪ್ರಯತ್ನ ಸ್ಥಾನ. ಪ್ರಯತ್ನ ಸ್ಥಾನದಲ್ಲಿ ಗುರು ಉಚ್ಚವಾಗಿದ್ರು ಅಂದ್ರೆ, ಗುರು ಪ್ರಯತ್ನ ಸ್ಥಾನದಲ್ಲಿ ಇದ್ರು ಅಂದ್ರೆ ಪ್ರಯತ್ನಕ್ಕೆಲ್ಲಾನು ಒಳ್ಳೇದು ಮಾಡ್ತಾ ಇರ್ತಾನೆ. ಅದಕ್ಕೆ ಅಲ್ವಾ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ. ಇವು ಮೂರು ಕೂಡ ರಾಹು ಕೇತು ಆಮೇಲೆ ಈ ವಿಷಯಗಳು ಮಾತ್ರ ಸ್ವಲ್ಪ ಸುಮಾರಾಗಿದ್ರು. ಅದೊಂದು ಮೈನಸ್ ಪಾಯಿಂಟ್ ಅಂತ ಇಟ್ಕೊಳ್ಳಿ, ಅದ್ರ ಬಗ್ಗೆ ಆಮೇಲೆ ಬರ್ತೀನಿ. ಪ್ಲಸ್ ಪಾಯಿಂಟ್ ನೋಡೋಣ. 11ನೇ ಮನೆಯಲ್ಲಿ ಶನಿ. 11ನೇ ಮನೆಯಲ್ಲಿ ಶನಿ ಏಕದಶ ಸ್ಥಾನ ಅಂತ ನಾವು ಆಗಾಗ ಮಾತಾಡ್ತಿರ್ತೀವಿ, ಲಾಭಸ್ಥಾನ ಅಂತ. ಅದು ವೃಷಭ ರಾಶಿಗೆ 7, 8, 9, 10ನೇ ಅಧಿಪತಿ. ಶನಿಗ್ರಹ ಬಂದು ಭಾಗ್ಯಸ್ಥಾನಾಧಿಪತಿ, ಕರ್ಮಸ್ಥಾನಾಧಿಪತಿ. ಕರ್ಮಸ್ಥಾನದಲ್ಲಿ ರಾಹು ಇದ್ದಾರೆ, ಅದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂದ್ರೂ. ಕೇತು ಸುಖ ಸ್ಥಾನದಲ್ಲಿದ್ದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂದ್ರೂ. ಶನಿ 11ನೇ ಮನೇಲಿ ಇರ್ತಕ್ಕಂಥದ್ದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಅದರಿಂದ ಒಂದು 80% ವೃಷಭ ರಾಶಿಯವರು ಕೂಡ ಚೆನ್ನಾಗಿರ್ತಾರೆ. ಸೊ ಯಾವ್ಯಾವ ರೀತಿ? 12ನೇ ಮನೆಯಲ್ಲಿ ಕುಜ. 12ನೇ ಮನೆಯಲ್ಲಿ ಕುಜ ಬಂದು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್, ಯಾಕಂದ್ರೆ ವ್ಯಯಸ್ಥಾನ ಅಂತೀವಿ, ಅಲ್ಲಿ ಕುಜ ಇರುವಾಗ ಒಂದು ಸ್ವಲ್ಪ ತೊಂದರೆಗಳಿರುತ್ತೆ. ಆಮೇಲೆ 4ನೇ ಅಧಿಪತಿ ಬಂದು ರಾಶಿಯಲ್ಲೇ ಇರತಕ್ಕಂಥದ್ದು, ಸುಖಸ್ಥಾನಾಧಿಪತಿ ರಾಶಿಯಲ್ಲಿ ಇರ್ತಕ್ಕಂಥದ್ದು ಒಳ್ಳೆ ಯೋಗನೇ. 4ನೇ ಮನೇಲಿ ಕೇತು ಇರತಕ್ಕಂಥದ್ದು ಅಂತ ಯೋಗ ಅಲ್ಲ. ಸೊ ಏನೇನಾಗ್ಬೋದು ಪ್ಲಸ್ ಪಾಯಿಂಟ್ಸ್ ನೋಡೋಣ. ಆಮೇಲೆ 3, 8ರ ಅಧಿಪತಿ, 3ನೇ ಮನೆ ಅಧಿಪತಿ ಚಂದ್ರ 8ನೇ ಮನೆಯಲ್ಲಿ, 8ನೇ ಮನೆ ಅಧಿಪತಿ ಗುರು ಬಂದು 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರೋದು. ಸೊ ಹೇಗಾಗ್ಬೋದು? ದುಡ್ಡು ಕಾಸಿನ ಸಮಸ್ಯೆ ಖಂಡಿತವಾಗ್ಲೂ ವೃಷಭ ರಾಶಿಯವರಿಗೆ ಈ ಗುರು ಬದಲಾವಣೆಯಿಂದ ಬರಲ್ಲ. ದುಡ್ಡು ಕಾಸು ಓಡಾಟ ತುಂಬಾ ಚೆನ್ನಾಗಿರುತ್ತೆ. ಲಾಭ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲಿ ಇದ್ರೂ ಕೂಡ ಲಾಭಗಳು ಬರುತ್ತೆ, ಅದು ತಪ್ಪಾಗಲ್ಲ. ಆಮೇಲೆ ಹಣಕಾಸಿನ ಸಮಸ್ಯೆ ಇಲ್ಲ ಅನ್ಬಿಟ್ಟೆ ಜನರಲಿ. ಇನ್ನೇನು ಇವಾಗ ಸ್ಟ್ಯಾಂಡರ್ಡ್ ಆಗಿ ಸೀಕ್ವೆನ್ಸ್ ಆಗಿ ಹೋಗೋಣ. ಎಜುಕೇಷನ್. ವೃಷಭ ರಾಶಿಯಲ್ಲಿ ಎಜುಕೇಷನ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸಮಸ್ಯೆಗಳು ಬರ್ಬೋದು, ಯಾಕಂದ್ರೆ 4ನೇ ಸ್ಥಾನನೇ ಓದಿನ ಸ್ಥಾನ. ಅದರಿಂದ ಓದ್ತಿರೋ ಸ್ಟೂಡೆಂಟ್ಗಳಿಗೆ ಅದರಲ್ಲಿ ಪ್ರೈಮರಿ ಸ್ಕೂಲು ಹೈಸ್ಕೂಲು ಪ್ರಾಬ್ಲಮ್ ಇಲ್ಲ, ಅವರೆಲ್ಲ ನಾರ್ಮಲ್ ಪ್ರಾಬ್ಲಮ್. ಈ ಕಾಲೇಜ್ಗೆ ಹೋಗ್ತಿರ್ತಾರೆ, PUC ಕಾಲೇಜು, ಗ್ರಾಜ್ಯುಯೇಷನ್, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಿರ್ತಾರಲ್ಲ, ಅವರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಅವರೇನಾದರೂ ಪ್ರೀತಿ, ಪ್ರೇಮ, ಪ್ರಣಯ ಈ ಥರದಕ್ಕೆಲ್ಲ ಬಿದ್ದು ತಂದೆ ತಾಯಿಗಳಿಗೆ ಕೆಲವು ನೋಟಿಸಸ್ ಕಾಲೇಜಿಂದ, ಇನ್ಸ್ಟಿಟ್ಯೂಟಿಂದ ಬಂದು ತೊಂದರೆಗಳಾಗ್ಬೋದು. ಏನಾದರೂ ಕೆಟ್ಟ ಅಭ್ಯಾಸಗಳಿಗೆ, ದುರಭ್ಯಾಸಗಳಿಗೆ ಬಲಿಯಾಗಬಹುದು. ನಮ್ಮ ಹುಡುಗ ಹುಡುಗಿ ಆ ಥರ ಅಲ್ಲ, ಏನೋ ಗೊತ್ತಿಲ್ಲ, ಸಹವಾಸದಿಂದ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಬ್ಸರ್ವೇಷನ್ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಬರ್ಬೋದು. ಇದು ನಿಮ್ಮ ಜೊತೆನೇ ಇದ್ದು ಓದ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಏನಾದ್ರು ಸ್ವಲ್ಪ ಸಿಂಪ್ಟಮ್ಸ್ ವೇರಿಯೇಷನ್ ಇದ್ರೆ. ಹಾಸ್ಟೆಲಲ್ಲಿ ಓದಿಸ್ತಿದ್ದೀರಾ, ಬೇರೆ ಸ್ಟೇಟಲ್ಲಿ ಓದಿಸ್ತಿದ್ದೀರಾ, ಕೆಲವರು ಬೇರೆ ಕಂಟ್ರಿಯಲ್ಲೇ ಓದ್ತಾ ಇರ್ತಾರೆ, ಅಂಥವ್ರ ಬಗ್ಗೆ ಸ್ವಲ್ಪ ಅಬ್ಸರ್ವೇಷನ್ ಇಟ್ಕೋಬೇಕು, ಇಲ್ಲಾಂದರೆ ಆ ತೊಂದರೆಗಳು ಸ್ವಲ್ಪ ಬರಬಹುದು. ಸೊ ಹೈಯರ್ ಎಜುಕೇಷನ್ ಇರತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಈ ಯಂಗ್ಸ್ಟರ್ಸ್ ಅಂತ ಹೇಳ್ತೀವಲ್ಲ ಅವರು. ಅದು ಬಿಟ್ಟರೆ ಇನ್ನು ಕೆರಿಯರ್ ಅಂತ ಬಂದ್ವಿ ಅಂದರೆ, ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ಭಾರಿ ಒಳ್ಳೇದಾಗುತ್ತೆ. ಬಿಸ್ನೆಸ್ ಪೀಪಲ್ ಅವ್ರಿಗಂತೂ ಭಾಳ ಒಳ್ಳೆ ಸಕ್ಸಸ್ ಸಿಗುತ್ತೆ. ಬೈಯಿಂಗ್, ಸೆಲ್ಲಿಂಗ್, ಪ್ರಾಪರ್ಟಿ, ಮನೆ ಕಟ್ತಕ್ಕಂಥದ್ದು, ಮನೆ ಕೊಂಡ್ಕೊಳ್ತಕ್ಕಂಥದ್ದು, ಪ್ರಾಪರ್ಟಿನ ಒಳ್ಳೆ ಬೆಲೆಗೆ ಮಾರಾಟ ಮಾಡ್ತಕ್ಕಂಥದ್ದು, ಇವೆಲ್ಲ ಯೋಗಗಳು ತರಕಾರಿ ಮಾರೋರಿಂದ ಹಿಡಿದು ಅವರು ಬಂಗಾರ ವ್ಯಾಪಾರ ಮಾಡ್ತಕ್ಕಂಥ ಬಿಸ್ನೆಸ್ ಪೀಪಲ್ಗಳಿಗಿದೆ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ 10ನೇ ಮನೇಲಿ ರಾಹು ಇರೋದ್ರಿಂದ ಹೊರದೇಶಕ್ಕೆಲ್ಲ ಹೋಗಬೇಕು, ಕೆಲಸ ಚೇಂಜ್ ಆಗಬೇಕು ಅನ್ನೋರು ಈ ಟೈಮಲ್ಲಿ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದರೆ 10ನೇ ಮನೇಲಿ ರಾಹು ಇದ್ದಾಗ ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ನಡೀತಾ ಇರುತ್ತೆ. ಆಗ ನೀವು ಒಂದೇ ಜಾಗದಲ್ಲಿ ಒಂದು 4 ವರ್ಷ ಕೆಲಸ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ಳಿ, ಅಲ್ಲಿ ಕೆಲಸ ಬಿಡಬೇಕಾಗಿ ಬಂತು ಅಂದರೆ ಖಂಡಿತವಾಗ್ಲೂ 1 ಮಂತೋ 2 ಮಂತೋ ನೋಟಿಸ್ ತೊಗೊಂಡ್ಬಿಟ್ಟು ನೀವೇ ಕೆಲಸ ಬಿಟ್ಟು ಬೇರೆ ಕಡೆಗೆ ಅಪ್ಲೈ ಮಾಡೋದು ಉತ್ತಮ. ಯಾಕೆ ಅಂದರೆ ಹೊಸ ಜಾಗಕ್ಕೆ ಹೋಗೋವಾಗ ರಾಹು ಹೆಲ್ಪ್ ಮಾಡ್ತಾನೆ. ಹಳೆ ಜಾಗದಲ್ಲೇ ನೀವು ಇದ್ರಿ ಅಂದರೆ ನಿಮ್ಮ ಹೆಸರು ಮೇಲೆ ಏನಾದರೂ ಕೆಟ್ಟ ಹೆಸರು ತಂದ್ಬಿಡ್ಬೋದು. ಅವರೇ ನಿಮ್ಮನ್ನ ಫೈರ್ ಮಾಡೋದು, ಅವರೇ ನಿಮ್ಮನ್ನ ಏನಾದ್ರು ಮಾಡೋದು ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ 3-4 ವರ್ಷ ಕೆಲಸ ಮಾಡಿದಾಯ್ತಪ್ಪ, ನಾನು ಇವಾಗ ಜಾಗ ಖಾಲಿ ಮಾಡ್ತೀನಿ ಬೇರೆ ಕಡೆಗೆ ಅಂತ ನೋಟಿಸ್ ಅಪ್ಲೈ ಮಾಡೋದು ಬಹು ಮುಖ್ಯ. ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂತ ಏನಾದ್ರು ಇಂಟ್ರೆಸ್ಟ್ ಇದ್ರೆ, ಜನರಲ್ ಆಗಿ ಇವಾಗ ಪರಿಸ್ಥಿತಿ ಹೊರದೇಶದ ಏನಷ್ಟು ಚೆನ್ನಾಗಿಲ್ಲ, ಆದರೂ ಜಾತಕದಲ್ಲಿ ಹೊರದೇಶಕ್ಕೆ ಹೋಗಿ ಯಾವ್ದಾದ್ರು ಸೇಫ್ ಕಂಟ್ರಿಗಳಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂದರೆ ಈ ಸರಿ ಅಪ್ಲೈ ಮಾಡಿದ್ರೆ ಸಿಗುತ್ತೆ. 10ನೇ ಮನೇಲಿ ರಾಹು ಇರೋದ್ರಿಂದ ವೃಷಭ ರಾಶಿಯವರಿಗೆ.
ಪ್ರೈವೇಟ್ ಸೆಕ್ಟರಲ್ಲಿ ಚೆನ್ನಾಗಿ ಅದೇ ಹೇಳಿದ್ನಲ್ಲ, ಈ ಥರ ಪ್ರಾಬ್ಲಮ್, ಇದೊಂದು ಸಣ್ಣ ಪ್ರಾಬ್ಲಮ್ ಬಿಟ್ಟರೆ ಇನ್ನು ಮಿಕ್ಕಿದ ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಇನ್ನು ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ, ಅದು ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ವೃಷಭ ರಾಶಿಯವರು ವಿತಿನ್ ದ ಪ್ಯಾರಾಮೀಟರ್ ಕೆಲಸ ಮಾಡಬೇಕು. ಇಲ್ಲಾಂದರೆ ಕಾನ್ಸ್ಟೇಬಲ್ ಟು ಕಮಿಷನರ್, ಕಾರ್ಪೊರೇಟರ್ ಟು ಮಿನಿಸ್ಟರ್, ಏನಾದರೂ ಅಲಿಗೇಷನು, ಎನ್ಕ್ವೈರಿ, ನೋಟಿಸಸ್ಸು ಇದು ಬರೋ ಚಾನ್ಸಸ್ ಉಂಟು. ಇನ್ನು ಮದುವೆ ವಿಷಯಕ್ಕೆ ಅಂತ ನೋಡಿದ್ವಿ ಅಂದರೆ, ಮದುವೆ ವಿಷಯಕ್ಕೆ 7ನೇ ಅಧಿಪತಿ ಅಂತ ಹೇಳ್ತಕ್ಕಂಥ ಕುಜ 12ನೇ ಮನೇಲಿರೋದ್ರಿಂದ ಮದುವೆ ವಿಷಯದಲ್ಲಿ ಏನು ಅಂತ ಮೇಜರ್ ತೊಂದರೆಗಳು ಬರಲ್ಲ. ಒಳ್ಳೆ ಸಂಬಂಧಗಳು ಬಂತು ಅಂದರೆ ಡಬಲ್ ಚೆಕಪ್ ಮಾಡಿ, 12ನೇ ಮನೇಲಿ ಕುಜ ಇದಾನಲ್ಲ, ಅದರಿಂದ ಡಬಲ್ ಚೆಕಪ್ ಮಾಡಿ ಮದುವೆಗೆ ಹೋಗ್ಬೋದು. ಪೂರ್ವ ಪುಣ್ಯಾಧಿಪತಿ ಬುಧ ಧನಸ್ಥಾನದಲ್ಲಿ ಇದನ್ನು ವಾಕ್ಸ್ಥಾನದಲ್ಲಿ, ಅದರಿಂದ ಮಕ್ಳಿಗೋಸ್ಕರ ಎದುರು ನೋಡೋರು ಖಂಡಿತವಾಗ್ಲೂ ಮಕ್ಳಿಗೋಸ್ಕರ ಹೋಗಬಹುದು. ನ್ಯಾಚುರಲ್ ಆಗಾದರೂ ಸಂತೋಷ. ಇನ್ ಕೇಸ್ ಕೆಲವರು ಒಂದ್ಸತಿ 2 ಸರಿ IVFಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ, ಹೋಗೋದೋ ಬೇಡವೋ ಅಂದ್ಕೊಂಡಿರ್ತಾರೆ, ಅವರು ವೃಷಭ ರಾಶಿಯವರು ಸಂತಾನಕ್ಕೆ ಎದುರು ನೋಡ್ಬೋದು, ಆಗೋ ಚಾನ್ಸಸ್ ಉಂಟು. 11ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಲಾಟ್ರಿ ಯೋಗ, ಅದರಿಂದ ಹೊರದೇಶದಲ್ಲೆಲ್ಲ ಇರ್ತಕ್ಕಂಥವ್ರು ವರ್ಕ್ ಪರ್ಮಿಟ್ಗೆ, ವೀಸಾಗೆ ಎಲ್ಲದಕ್ಕೂ ಲಾಟ್ರಿ ನೋಡ್ತಿರ್ತಾರೆ, ಎದುರು ನೋಡ್ತಿರ್ತಾರೆ, ಲಾಟ್ರಿ ಬೀಳೋ ಚಾನ್ಸಸ್ ಉಂಟು. ಎಷ್ಟೋ ಜನ ಈ ಚಿಟ್ ಫಂಡಲ್ಲೆಲ್ಲ ಚಿಟ್ ಇನ್ವೆಸ್ಟ್ ಮಾಡಿರ್ತಾರೆ, ಅವರು ಕೂಡ ಚಿಟ್ ಬೀಳ್ಬೋದು. ಓಕೆ, ಈ ಕಾರು ಇವೆಲ್ಲ ಲಾಟ್ರಿಯಲ್ಲಿ ಇಟ್ಟಿರ್ತಾರೆ ಏರ್ಪೋರ್ಟ್ಸಲ್ಲಿ, ಅಲ್ಲೆಲ್ಲ ಟಿಕೆಟ್ಸ್ ತೊಗೋಬೋದು. ಸೊ ಲಾಟ್ರಿಗೋಸ್ಕರ ಒಂದು ಸ್ವಲ್ಪ ಹಣವನ್ನು ನೀವು ಖರ್ಚು ಮಾಡಿದ್ರೆ ಅದರಿಂದ ಲಾಭ ಆಗುತ್ತೆ. ಸೊ ಹಣ ಪ್ರಾಪ್ತಿ ಉಂಟು. ಸೊ ಮದುವೆ ವಿಷಯ ಮಾತಾಡಿದ್ವಿ, ಇದು ಮಾತಾಡಿದ್ವಿ. ಇನ್ನೇನು ಯಾವ್ದು ಪೆಂಡಿಂಗ್ ಇಟ್ಟಿದ್ದೀವಿ? ಯಾವುದು ಪೆಂಡಿಂಗ್ ಇಟ್ಟಿಲ್ಲ. ಓಕೆ, ಸೊ ಹಣಕಾಸಿನ ವಿಷಯದಲ್ಲಿ ಚೆನ್ನಾಗಿರ್ತಾರೆ. ಮನೆ ಕಟ್ತಾರೆ, ಮನೆ ತಗೊಳ್ಳೋ ಯೋಗ ಇದೆ. ಸೈಟ್ ತಗೊಂಡಿದ್ರೆ ಮನೆ ಕಟ್ಕೊಳ್ತಾರೆ, ಮನೆ ಕಟ್ಟಿದ್ರೆ ಮನೆ ಮೇಲೆ ಅದರ ರೆಂಟಲ್ ಪ್ರಿಮಿಸಸ್ ಅಂತ ಮಾಡ್ಕೋಬೋದು, ರೆಂಟಲ್ ಬಿಲ್ಡಿಂಗ್ಸ್ ಅಂತ ತಗೋಬೋದು, ಗೋಲ್ಡ್ನ ವಾಪಸ್ ತರಬಹುದು, ಗೋಲ್ಡ್ ಪ್ಲೆಡ್ಜ್ ಮಾಡಿರೋ ಗೋಲ್ಡ್ನ ತರ್ಬೋದು. ಯೋಗಗಳೆಲ್ಲ ಚೆನ್ನಾಗೇ ಇದೆ. ಸೊ ಇವಾಗ ವೀಕ್ ಏನು ಪಾಯಿಂಟು ಅಂತ ಹೇಳಿದ್ರೆ, 10ನೇ ಮನೆ ರಾಹು ಬಗ್ಗೆ ಹೇಳಿದೆ. ಕೆಲಸದಲ್ಲಿ ಏನಾದ್ರು ಸ್ವಲ್ಪ ತುಂಬ ವರ್ಷದಿಂದ ಕೆಲಸ ಮಾಡ್ತಿದ್ರೆ ನಿಮ್ಮ ಮೇಲೆ ಅಲಿಗೇಷನ್ ಬರ್ಬೋದು, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅಂತ. ಚೇಂಜಸ್ ಮಾಡಬೇಕಾದಂಥ ಚಾನ್ಸ್ ಸಿಕ್ತು ಅಂದರೆ ನಿಮ್ಮ 2 ತಿಂಗಳು ನೋಟಿಸ್ ಕೊಟ್ಟು ಹೋಗಿ ಹಿಂದೆ. ಇನ್ನು 4ನೇ ಮನೆ ಕೇತು ಇನ್ನೊಂದು ಮಾಡ್ಬೋದು, ಮಾತೃಸ್ಥಾನ ಅಂತ ಕರೀತಾರೆ. ಮಾತೃಸ್ಥಾನ ಅಂದರೆ ತಾಯಿಗೆ ಏನಾದರೂ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ತಾಯಿ ಮಕ್ಕಳ ತಾಯಂದರಿಗೆ ಆರೋಗ್ಯದ ಸಮಸ್ಯೆಗಳು ಏನಾದರೂ ಇದ್ದರೆ, ಅದು ನಾರ್ಮಲ್ 40-50 ಏನು ಅಷ್ಟೊಂದು ಪ್ರಾಬ್ಲಮ್ ಇರಲ್ಲ. ಸೀನಿಯರ್ ಸಿಟಿಸನ್ಸ್ ಯಾರಾದರೂ ಇದ್ದರೆ ಅವ್ರ ಬಗ್ಗೆ ನೀವು ಕೇರ್ ತಗೋಬೇಕು. ತಾಯಿಯ ಆರೋಗ್ಯ ಕೆಡಬಹುದು, ತಾಯಿಯ ಆರೋಗ್ಯಕ್ಕೆ ಕಂಟಕಗಳು ಬರಬಹುದು, ಗಂಡಾಂತರ ಅಂತೀವಲ್ಲ ಅದು ಬರಬಹುದು. ಅದರಿಂದ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದರಿಂದ ಸುಖ ಸ್ಥಾನದಲ್ಲಿ ಕೇತುರಿಂದ ನಿಮಗೂ ಸುಖ ಕೆಡುತ್ತಲ್ವಾ? ಕೆಡುತ್ತೆ. 12ನೇ ಮನೇಲಿ ಕುಜ, ಆದರೂ ಸ್ವಂತ ಮನೇಲಿದ್ದಾನೆ 12ನೇ ಮನೇಲಿ ಕುಜ. ಏನಾಗ್ಬೋದು 12ನೇ ಮನೇಲಿ ಕುಜ ಅಂದರೆ ರೆಸ್ಟ್ಲೆಸ್ನೆಸ್ ಕೊಡ್ತಾನೆ. ರೆಸ್ಟ್ಲೆಸ್ನೆಸ್ ಅಂದರೆ ನಿದ್ದೆ ಕಮ್ಮಿ, ಊಟ ಕಮ್ಮಿ, ಓಡಾಟ ಜಾಸ್ತಿ, ಇದೆಲ್ಲ ಇರೋದ್ರಿಂದ ನಿಮಗೆ ಫುಡ್ ಆ್ಯಂಡ್ ಸ್ಲೀಪ್ ಒಳ್ಳೆ ಎನರ್ಜಿ ಅಲ್ವಾ, ಅದರಿಂದ ಸ್ವಲ್ಪ ತೊಂದರೆ ಆಗ್ಬೋದು. ಕುಜ 12ನೇ ಮನೇಲಿದ್ದಾಗ ಕುಜ ಬಂದು ಕಾರಕತ್ವ ವಹಿಸ್ತಕ್ಕಂಥದ್ದು ಮೂಳೆಗಳಿಗೆ, ಓಕೆ, ರಕ್ತ ಸಂಬಂಧವಾದಂಥ ವಿಷಯಗಳಿಗೆ. ಅದರಿಂದ ನಿಮ್ಮ ಮೈಯಲ್ಲಿ ಈ ಜಾಯಿಂಟ್ಸು, ಈ ಮೂಳೆಗಳಲ್ಲಿ ಹಿಪ್ಪು, ಓಕೆ, ಸೊಂಟ, ಈ ಮಂಡಿ, ಇವುಗಳಲ್ಲೆಲ್ಲ ಏನಾದರೂ ಒಂದು ಸ್ವಲ್ಪ ಡ್ಯಾಮೇಜ್ ಮಾಡ್ಬೋದು. ಅದರಿಂದ ನೀವು ಬಾತ್ರೂಮಲ್ಲಿ ಸ್ನಾನ ಮಾಡುವಾಗ, ಸ್ಟೇರ್ ಕೇಸ್ ಹತ್ತುವಾಗ ಸ್ವಲ್ಪ ಹುಷಾರಾಗತ್ತೆ. ಸ್ಲಿಪ್ ಆಗಿ ಸ್ಲಿಪ್ ಡಿಸ್ಕು ಅದು ಇದೆಲ್ಲ ಹೇಳ್ತಾರಲ್ಲ, ಇವೆಲ್ಲ ನಿಮ್ಗೆ ಸ್ವಲ್ಪ ತೊಂದರೆ ಕೊಡ್ಬೋದು. ಇಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ವೆಹಿಕಲಲ್ಲಿ ಕೂಡ ಅಷ್ಟೇ, ನಾರ್ಮಲಿ ವೃಷಭ ರಾಶಿಯವರು ಕೂಡ ಕ್ರೇಜಿನೇ. ತುಂಬ ಜನ ಸೆಲೆಬ್ರಿಟೀಸ್ಗಳನ್ನ ವೃಷಭ ರಾಶಿಯಲ್ಲಿ ನೋಡ್ಬೋದು. ಸೊ ಒಳ್ಳೆ ಹೈ ಎಂಡ್ ಕಾರ್ ಇಟ್ಕೊಂಡಿದ್ದೀವಿ ಅಂತ ಲಾಂಗ್ ಡ್ರೈವ್ ಹೋಗೋದು, ನೀವೇ ಡ್ರೈವ್ ಮಾಡಿಕೊಂಡು 1000 ಕಿಲೋಮೀಟ್ರ್ ವೆಂಚರ್ಸ್ ಮಾಡೋದು, ಅದೆಲ್ಲ ಈ ಸತಿ ಅವಾಯ್ಡ್ ಮಾಡಿ. ಓಕೆ, ವೆಹಿಕಲ್ ಆಕ್ಸಿಡೆಂಟ್ಸು ತೋರಿಸ್ತಿದೆ, ಸರ್ಜರೀಸು ತೋರಿಸ್ತಿದೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಇದಕ್ಕೆ ಬೆಸ್ಟ್ ವಾಲ್ವೋ ಅಂತೆ, ಟ್ರೈನ್ ಅಂತೆ, ಫ್ಲೈಟ್ ಅಂತೆ ತಗೊಳ್ಳೋದು ಟ್ರಾನ್ಸ್ಪೋರ್ಟ್ ಉತ್ತಮ. ಇವೆಲ್ಲದರಿಂದ ಈಚೆ ಬರ್ತಕ್ಕಂಥದಕ್ಕೆ ಏನು ಮಾಡ್ಬೋದು, ಯಾವ್ದಾದ್ರು ಒಂದು ಒಳ್ಳೆ ಪರಿಹಾರ ಅಂತ ಹೇಳಿದ್ರೆ, ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಟೆಂಪಲ್ಸ್ ಅಂತ ನಾವು ನೋಡುವಾಗ ಪವರ್ಫುಲ್ ಆದಂಥ ಟೆಂಪಲ್ಸು. ವೃಷಭ ರಾಶಿಯಲ್ಲಿ ಹುಟ್ಟಿರೋರು ನಾರಾಯಣನ ಎಷ್ಟು ಆರಾಧನೆ ಮಾಡೋಕ್ಕಾಗುತ್ತೋ ಅಷ್ಟು ಒಳ್ಳೆಯದು. ಅದರಲ್ಲಿ ಲಕ್ಷ್ಮೀ ನರಸಿಂಹನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಭಾರಿ ಒಳ್ಳೆಯದು. ಯಾಕಂದರೆ ಶುಕ್ರ ವೃಷಭ ರಾಶಿಯ ಅಧಿಪತಿ. ಅದರಿಂದ ಲಕ್ಷ್ಮೀ ನರಸಿಂಹ ದೇವಸ್ಥಾನಗಳು ಬಹಳಷ್ಟಿವೆ. ಲಕ್ಷ್ಮೀ ನರಸಿಂಹನ ದೇವಸ್ಥಾನಗಳು ಬಹಳಷ್ಟಿವೆ. ನೀವು ಜಸ್ಟ್ ಗೂಗಲಲ್ಲಿ ಭಾರತ ದೇಶದಲ್ಲಿರೋ ಲಕ್ಷ್ಮೀ ನರಸಿಂಹ ಅಂತ ನೀವು ಹೊಡೀರಿ, ಒಂದು ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿ, ಭಾರಿ ಒಳ್ಳೆ ನರಸಿಂಹನ ದೇವಸ್ಥಾನ. ಕರ್ನಾಟಕದಲ್ಲೇ ಕಂಬದ ನರಸಿಂಹ, ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಕದ್ರಿ ಲಕ್ಷ್ಮೀ ನರಸಿಂಹ, ಆಮೇಲೆ ಆಂಧ್ರ ಪ್ರದೇಶದಲ್ಲೇ ಕಡಪ ಡಿಸ್ಟಿಕ್ಕಲ್ಲಿ 9 ಅಹೋಬಿಲ ನರಸಿಂಹ, 9 ನರಸಿಂಹಗಳು. ಓಕೆ, ಸೊ ಅವರು ಇನ್ನೂ ತಮಿಳ್ನಾಡಲ್ಲಿ ಭಾಳಷ್ಟು ದೇವಸ್ಥಾನ ಇದೆ. ಜಸ್ಟ್ ದರ್ಶನ ಮಾಡ್ಕೊಂಡು ಬರ್ಬೋದು. ಒಳ್ಳೆ ಒಂದು ವರ್ಷ ಪೂರ್ತಿ 12 ತಿಂಗಳು ಇರ್ತಾನಲ್ಲ ಗುರು ಕರ್ಕಟಕ ರಾಶಿಲಿ. ಅದರಿಂದ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ನೀವು ಎಷ್ಟರವರೆಗಾಗುತ್ತೋ ಅಷ್ಟರವರೆಗೂ
ಅವ್ರನ್ನ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ನಿಮಗೆ ಭಾರಿ ಒಳ್ಳೆಯದನ್ನು ಮಾಡುತ್ತೆ. ಯಾವುದೇ ನೆಗೆಟಿವಿಟಿ ಏನೇ ಇದ್ದರೂ ಕೂಡ ಸರಿ ಹೋಗುತ್ತೆ. ಇನ್ನೂ ಕರ್ನಾಟಕದಲ್ಲಿ ಬೇಕಾದಷ್ಟು ಲಕ್ಷ್ಮೀ ನರಸಿಂಹಗಳಿದ್ದಾವೆ. ಅದರಲ್ಲಿ ವಿಶೇಷ ಕದ್ರಿ ಲಕ್ಷ್ಮೀ ನರಸಿಂಹ ನಾನು ಏನಕ್ಕೆ ಹೇಳ್ತೀನಿ ಅಂದರೆ, ಅಲ್ಲಿ ತಿಂಗಳಿಗೆ ಒಮ್ಮೆ, ಅದು ಸ್ವಾತಿ ನಕ್ಷತ್ರ ಬರೋ ದಿನ ಮಾತ್ರ ನೀವು ಮೂಲ ವಿರಾಟ್ನ ನೋಡೋಕ್ಕಾಗತ್ತೆ. ಅಲ್ಲದ ಮೇಲೆ ಕವಚ ಮುಚ್ಚಿಬಿಟ್ಟಿರ್ತಾರೆ. ಅಭಿಷೇಕ ಅಂತ ಮಾಡೋದು ಅವತ್ತೊಂದೇ ಒಂದು ದಿನನೇ, ಮೂಲ ವಿಗ್ರಹಕ್ಕೆ, ಮೂಲ ವಿರಾಟ್ಗೆ ಮಾಡೋದು. ಆಮೇಲೆ ನಮ್ಮ ಮೇಲ್ಕೋಟೆ ನರಸಿಂಹ ಇದಾರಲ್ಲ, ಮೇಲ್ಕೋಟೆ ನರಸಿಂಹ ಎಂಥ ನರಸಿಂಹ, ಹಬ್ಬ ಹಬ್ಬ ನೋಡೋಕ್ಕಿರೋ ಕಣ್ಣು ಸಾಲದು. ಅದರಿಂದ ವೃಷಭ ರಾಶಿಯವರು ಎಲ್ಲ ಸಮಸ್ಯೆಗಳಿಂದ ಈಚೆ ಬರ್ತಕ್ಕಂಥದ್ದಕ್ಕೆ ನೀವು ಲಕ್ಷ್ಮೀ ನರಸಿಂಹನನ್ನು ಈ ವರ್ಷ ಪೂರ್ತಿ ಎಲ್ಲೆಲ್ಲಿದೆಯೋ ನಿಮ್ಮ ಕೈಲಾದಷ್ಟು, ಎಲ್ಲೆಲ್ಲಿ ವಿಶೇಷವಾದಂಥ ಪುರಾತನವಾದಂಥ ದೇವಸ್ಥಾನ ಇದೆಯೋ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಕದ್ರಿ ಲಕ್ಷ್ಮೀ ನರಸಿಂಹ ಹೇಳ್ದಂಗೆ ಸ್ವಾತಿ ನಕ್ಷತ್ರದ ದಿನ ಮಾತ್ರ ಅಭಿಷೇಕ ಅಂತಾರೆ. ಅದು ಬೆಳಗ್ಗೆ 7:30 7 ಗಂಟೆಗೆ ಸ್ಟಾರ್ಟ್ ಆಗಿ 9 ಗಂಟೆಗೆ ಮುಗಿಬೋದು. ನೋಡಿಕೊಂಡು ವರ್ಷದಲ್ಲಿ ಒಂದು ಸತಿ ಆದರೂ ಅಲ್ಲಿ ಹೋಗ್ಬಿಟ್ಟು ಬಂದ್ಬಿಡಿ. ಓಕೆ, ಆ ಅಭಿಷೇಕ ನೋಡ್ಕೊಂಬನ್ನಿ. ತುಂಬ ಪವರ್ಫುಲ್ ಆದಂಥ ಸ್ಥಳ, ಪುರಾತನವಾದಂಥ ಲಕ್ಷ್ಮೀ ನರಸಿಂಹ, ಕದ್ರಿ ಲಕ್ಷ್ಮೀ ನರಸಿಂಹ, ಹೋಗಿ ಬನ್ನಿ. ಸೊ ಈ ದೇವಸ್ಥಾನಗಳಿಗೆಲ್ಲ ನೀವು ಹೋಗಿ ಬರೋದ್ರಿಂದ ವೃಷಭ ರಾಶಿಯವರಿಗೆ ಏನು ಕೆಟ್ಟ ಫಲಗಳಿರುತ್ತೋ ಅದು ಕಡಿಮೆ ಆಗುತ್ತೆ. ಇನ್ನೂ ಒಳ್ಳೊಳ್ಳೆ ಫಲಗಳು ಇನ್ನೂ ಹೆಚ್ಚಾಗಲಿ ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.